ನಮಸ್ಕಾರ ಭಗವಂತ. ಇವತ್ತು ಒಂದು ವಿಶೇಷವಾದ ಸ್ಥಳಕ್ಕೆ ಕರ್ಕೊಂಡೋಗ್ತೀನಿ ಬನ್ನಿ. ಅದು ಯಾವುದು ಅಂದರೆ ಉಡಿಸ್ಲಮ್ಮನ ದೇವಸ್ಥಾನ. ಅದಿರೋದು ತುಮಕೂರು ಜಿಲ್ಲೆ ಸಿರಾ ಪಟ್ಟಣದ ಹತ್ತಿರ. ರಾಷ್ಟ್ರೀಯ ಹೆದ್ದಾರಿ 44ರ ಬೆಂಗಳೂರು ಮತ್ತು ಮುಂಬೈ ಹೆದ್ದಾರಿಯ ಪಕ್ಕದಲ್ಲಿ. ಈ ತಾಯಿ ಶಕ್ತಿಶಾಲಿ ದೇವತೆ ಅಂತಲೇ ಹೇಳ್ಬೋದು. ಈ ತಾಯಿ ದರ್ಶನಕ್ಕೆಂದು ಬೇರೆ ಬೇರೆ ಜಿಲ್ಲೆಯ ಜನ ಬರ್ತಾರೆ. ಬನ್ನಿ ತಾಯಿ ದರ್ಶನ ಮಾಡೋಣ. ಈ ತಾಯಿಗೆ ಅರ್ಚಕರು ಇರೋದಿಲ್ಲ. ನಾವೇ ಬಂದು ಪೂಜೆ ಮಾಡಿ ತಾಯಿಗೆ ನಮಿಸಿದರೆ ತಾಯಿಗೆ ಅದೇ ಪ್ರೀತಿ ಅಂತೆ. ಈ ತಾಯಿಯ ವಿಶೇಷ ಏನಂದರೆ ಇಲ್ಲಿ ಒಂದು ಕಲ್ಲು ಇರ್ತದೆ. ಆ ಕಲ್ಲು ಮೇಲೆ ಕೂತ್ಕೊಂಡು ನಾವು ತಾಯಿನ ಬೇಡ್ಕೊಂಡು ನಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರೆ ಅದು ಬಲಗಡೆಗೆ ತಿರುಗಿದ್ರೆ ನಮ್ಮ ಕಷ್ಟಗಳು ನೆರವೇರ್ತವೆ ಅಂತ, ಪರಿಹಾರ ಆಗ್ತವೆ ಅಂತ. ಅದು ಎಡಗಡೆಗೆ ತಿರ್ಕೊಂಡ್ರೆ ನಮ್ಮ ಕಷ್ಟಗಳು ಪರಿಹಾರ ಆಗಲ್ಲ ಅಂತ. ಇದು ತಾಯಿಯ ಪವಾಡ ಅಂತಲೇ ಹೇಳ್ಬೋದು. ನಮ್ಮದು ತಾವರೆಕೆರೆ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಾವು ಇಲ್ಲೇ ಇರೋದು, ಇಲ್ಲೇ ಬರ್ತೀವಿ. ಒಂದು ವಾರ ಬರ್ತಿದ್ದೀರಾ? ಹುಟ್ಟಿದ್ಲಾಗತ್ತಿಂದ ನೋಡ್ತಾ ಇರ್ತೀವಿ. ಹೆಂಗೆ ತಾಯಿ ಬಗ್ಗೆ? ನಮ್ಮ ಸಿರಾತಲ್ಲತ್ತಿ ಒಂದನೇ ಕೈ ನಮ್ಮಮ್ಮ ಅಂದರೆ. ಇಲ್ಲೇನಾದ್ರು ಹೆಚ್ಚು ಕಮ್ಮಿ ಇದ್ರೆ ಏನಾದರೂ ಒಂದು ತೊಂದರೆನೇ ಅಂದ್ಕೊಂಡು ಹೋಗಿ ಏನಂದರೆ ಅವ್ನಿಗೆ ಏನಾದರೂ ತೊಂದರೆನೇ. ಕೆಟ್ಟದಾಗ ಏನಾದ್ರು ಬೈಕೊಂಡು ಹೋದ್ರೆ ತೊಂದರೆ ಆಗುತ್ತೆ. ತೊಂದರೆನೇ. ಓಕೆ, ಬೇಡ್ಕೊಂಡ್ರೆ ಎಲ್ಲ ನೆರವೇರುತ್ತಾ? ಯಾರು ಬರುತ್ತೆ. ಹಾಂ ಸರ್. ಈ ನಮ್ಮ ಸಿರಾತಲ್ಲತ್ತಿ ಎಮ್ನೆ ಒಂದನೇ ಕೈ ನಮಗೆ. ಹಾಂ, ಎಲ್ಲ ತೇರು ಎಳಿತೀವಿ, ಅದು ಎಳಿತೀವಿ, ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ ಅಂತಾರಲ್ಲ, ಆ ದೇವ್ರುಗಳು ನಮಗೆ ಲೆಕ್ಕ ಇಲ್ಲ. ಓಕೆ. ಈ ಅಮ್ಮ ನಮಗೆ ಇಡೀ ಯಾವ ದೇಶದಿಂದ ಬರ್ತಾರೋ ಈ ಅಮ್ಮನಿಗೆ. ಈ ಅಮ್ಮ ಅಂದರೆ ನಮಗೆ ಫೇಮಸ್. ಸತ್ಯ ಇಲ್ಲಿ ಓಡಾಡ್ತಾರಲ್ಲ, ಇಲ್ಲಿ ಸುಮ್ಮನೆ ಹೆಚ್ಚು ಕಮ್ಮಿ ಮಾಡ್ಕೊಂಡು ಬಂದರು ಅಂದ್ರೂ ಇಲ್ಲಿ ಏನಾದರೂ ಒಂದು ಅನಾಹುತ ಅವ್ರಿಗೆ ಹೆಚ್ಚು ಕಮ್ಮಿ ಅಮ್ಮನ ಅಂತ ಬಂದರು ಅಂದರೆ ನಾವು ಹಂಗೆ. ಮತ್ತೆ ಅಂಕಲ್ ಅದೇನದು ಕಲ್ಲಲ್ಲಿ ತಿರ್ಗೋದು, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಕಲ್ಲು ಕೆಲಸ ಆಗುತ್ತೆ ಅಮ್ಮಂಗಿದ್ರೆ ಒಳಗಡೆ ತಿರುಗುತ್ತೆ, ಇಲ್ಲ ಅಮ್ಮಂಗಿದ್ರೆ ಎಡಗಡೆ ತಿರುಗುತ್ತೆ. ಓಕೆ.
ಅದು ಓಕೆ ಕೆಲಸ. ಹಾಂ ಎಡಗಡೆ ಅಂದರೆ ಆಗಲ್ಲ, ಹಾಂ ನಿನ್ನ ಕೆಲಸ ಅಲ್ಲಿ ಸುಮ್ಮನೆ ಆಗ್ಬಿಡ್ಬೇಕು. ಹಾಂ ಅಂಕಲ್ ಬಲಗಡೆ ತಿರುಗಿತು ಅಂದರೆ ಹಾಂ ಅಂಕಲ್ ನಿನ್ನ ಕೆಲಸ ಆಯಿತು ಅಂತ. ಆಯ್ತು ಓಕೆ. ಅದು ನೋಡು, ಅದು ಇಕ್ಕಿರೋದಂಗೆ ಇಕ್ಕಿರೋದಂಗೆ ಹಂಗೆ ಅಷ್ಟೇ. ಅದು ಇಲ್ಲಿರೋ ಕಲ್ಗಳನ್ನ ಬೇರೆ ಕಲ್ ತಂದಿಕ್ಕಿರೋ ಅದು ಥರ ಆಗುತ್ತೆ. ಹಾಂ ಬೇರೆ ಕೆಲಸ ಇಕ್ಕಿರವೇವೋ ಇಕ್ಕಿರವೋ ಗೊತ್ತಿಲ್ಲ. ಹಾಂ ಅಂಕಲ್ ಅವು ಈಗ ಅವು ಅದ್ರ ಮೇಲೆ ಕುಂತ್ಕೊಂಡು ನಮ್ಮ ಕೆಲಸ ಆಯಿತು ಅಂದರೆ ಹಾಂ ಆ ಕೆಲಸ ಆಯಿತು ಅಂತ. ಹಾಂ ಬಲಗಡೆ ತಿರುಗಿದ್ರೆ ಹಾಂ ಎಡಗಡೆ ತಿರುಗಿದ್ರೆ ಇಲ್ಲ, ನಿಧಾನಕ್ಕೆ ಬಲಗಡೆ ತಿರುಗಿದ್ರು ನಿಧಾನಕ್ಕೆ ನಿಮ್ಮ ಕೆಲಸ ಆಗುತ್ತೆ. ಹಾಂ ನಿಮ್ಮ ಹೆಸರು ಅಂಕಲ್? ನನ್ನ ಹೆಸರು ಸಿದ್ದಯ್ಯ. ಥ್ಯಾಂಕ್ಸ್ ಸರ್. ನಮ್ಮ ಶಿರಾ ತಾಲೂಕಿಗೆ EMನೇ ದೊಡ್ಡವಳು ನಮ್ಮದು. ಹಾಂ ಗೇರ್ ಎಳೆಯೋದು, ವಾಲ್ಗ ಬಡಿಯೋದು ಅದು ಇದು ಇಲ್ಲ. ಇಲ್ಲಿ ಪೂಜಾರ ಕುಳಿಲ್ಲ, ಹಾಂ ಅಂಕಲ್ ಏನಷ್ಟೇ. ನಾವೇ ಪೂಜೆ ಮಾಡ್ಕೊಳ್ಳೋದು, ನಾವೇ ಬಿಡ್ತಾರೆ. ನೀನು ಜಾತಿ ಕುಲ ಇಲ್ಲ, ಹಾಂ ಅಂಕಲ್ ಒಂದೇ ಹಾಂ ಆ ಎಮ್ಮಂದಷ್ಟೇ. ನೀನು ಯಾರು ಆಗಲಿ ಹಾಂ ಅಂಕಲ್ ದೇವಸ್ಥಾನ ಒಳಗೆ ಬರ್ಕೊಡ್ದು ಅಲ್ಲಿ ನಿಂತ್ಕೋಬೇಕು ಇಲ್ಲಿ ನಿಂತ್ಕೋಬೇಕು ಅಂಬೋದು ಇಲ್ಲವೇ. ಹಾಂ ಆ ಎಮ್ಮನಿಗೆ ಎಲ್ಲರೂ ಬೇಕು, ಹಾಂ ಎಲ್ಲ ಒಂದೇ, ಎಲ್ಲ ಮಕ್ಕಳೇ. ಹಾಂ ಆ ಎಮ್ಮನ ಥರ ಆ ಎಮ್ಮನಿಗೆ ಎಲ್ಲ ಮಕ್ಕಳೇ. ಸರಿ ಥ್ಯಾಂಕ್ಸ್ ಸರ್. ದೇವಸ್ಥಾನಕ್ಕೆ ನಾವಾಗಲೇ 2 ವರ್ಷದಲ್ಲಿ ಬರ್ತಾ ಇದ್ದೀವಿ. ಹಾಂ ದೇವ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಏನು ಹೇಳೋಣ, ಇದೆ ಹಿಂಗೆ ಬರ್ತೀವಿ, ಕೈ ಮುಗಿತೀವಿ, ಕುತ್ಕೊಂತೀವಿ. ಹಾಂ ಅದೇ ಅದೇ ಕೆಲಸಗಳು ನೆರವೇರವೆ. ನೆರವೇರ್ತು. ಹಾಂ ಎಡಗಡೆಗೆ ತಿರುಗಿರಿಲ್ಲ, ಬಲಕ್ಕೆ ತಿರುಗಿರ ಆಗಿರುತ್ತೆ. ಹಾಂ ನಮ್ಮ ಕಷ್ಟ ಬಗೆಹರಿತೈತೆ. ಹಾಂ ಸರಿ. ದೇವ್ರ ಬಗ್ಗೆ ಹೇಳಿ. ಇದು ಇಸ್ಲಾಂ ಅಂತಾರ. ಹಾಂ ಇದು ವಿಶೇಷವಾಗಿ ಹೆಸರುವಾಸಿಯಾಗಿದೆ. ಹಾಂ ಈ ಕ್ಷೇತ್ರದಾಗೆ ಜೋರಾಗಿ ಹೇಳಿ ಒಂದು ಸ್ವಲ್ಪ. ಈ ಕ್ಷೇತ್ರದಾಗೆ ಈ ಕಲ್ಲು ಇದೆಯಲ್ಲ, ಹಾಂ ಆ ಕಲ್ಲು ಮೇಲೆ ಪ್ರತಿಯೊಬ್ಬ ಭಕ್ತರು ಹಾಂ ಅವ್ರ ಹರಕೆನ ಈಡೇರಿಸ್ಕೊಂಬಕ್ಕಾಗಿ ಕೂತ್ಕೊತಾರೆ. ಹಾಂ ಅದು ಕುತ್ಕೊಂಡಾಗ ಬಲಕ್ಕೆ ತಿರುಗಿದ್ರೆ ಅವ್ರ ಹರಕೆ 3 ಸುತ್ತು ತಿರುಗುತ್ತೆ. ಹಾಂ 3 ಸುತ್ತೂ ಓಕೆ ಆದರೆ ಹಾಂ ಅಲ್ಲಿಗೆ ಅವರು ಕುತ್ಕೊಂಡ್ರ ಕೆಲಸ ಓಕೆ ಆತವಂತ. ಹಾಂ ಅಕಸ್ಮಾತ್ ಎಡಕ್ಕೆ ತಿರುಗಿದ್ರೆ ಆಗಲ್ಲ ಅಂತ. ಅದು ನಿಧಾನ, ಇನ್ನೂ 2 ದಿನ ಕಾಯಬೇಕು. ಅದು ಈಗ ಕೆಲಸ ಅದು ಕೈ ಹಾಕಲೇಬೇಡ ಎಂಬ ಲೆಕ್ಕಾಚಾರ ಅಷ್ಟೇ. ಹಾಂ ಅದೇ ನಾವು ಬೇಡ್ಕೊಂಡಿದ್ದೆಲ್ಲ ನೆರವೇರುತ್ತೆ. ಖಂಡಿತವಾಗ್ಲೂ ನೆರವೇರುತ್ತೆ. ಹಾಂ ಅದು ಅದ್ರಾಗ ಎಳ್ಳಷ್ಟು ಅನುಮಾನನೇ ಇಲ್ಲ, 100% ಗ್ಯಾರಂಟಿ. ವಿಶೇಷವಾಗಿ ಎಲ್ಲ ಭಕ್ತರು, ಎಲ್ಲ ಜಾತಿಯವರು, ಹಾಂ ಜನಾಂಗನೂ ಈಗ ಕೈ ಮುಟ್ಟಿ ಪೂಜೆ ಮಾಡೋ ಅಂಥ ದೇವರು ಅಂದರೆ ಇದು ಒಂದೇ ಹಾಂ ನಮ್ಮ ಈ ತಾಲೂಕಿನಾಗ. ನೀವು ಎಷ್ಟು ದಿನಕ್ಕೆ ಒಂದು ಸತಿ ಬರ್ತೀರಾ ಅಂಕಲ್? ನಾವು ತಿಂಗಳಿಗೆ ಒಂದು ಸತಿ ಅದು ತಿಂಗ್ಳಿಗೆ ಒಂದೇ ಬರ್ತೀವಿ. ಹಾಂ ಅದೇ ಕಾರಣ. ಸರಿ. ನಿಮ್ಮ ಹೆಸರು? ನನ್ನ ಹೆಸರು ಕಾಂತರಾಜು ಅಂತ. ಹಾಂ ಇಲ್ಲೇ ಪಕ್ಕದವರು ಕಾಟ್ನಾಗ್ನಹಳ್ಳಿ. ಸರಿ.